ಮೋಹಿತ್ಗೆ ಆಫೀಸ್ನಲ್ಲಿದ್ದಾಗ ಅಕೌಂಟ್ನಿಂದ 250 ರೂಪಾಯಿ ಡಿಡಕ್ಟ್ ಆದ ಮೆಸೇಜ್ ಬಂತು. ಅಕೌಂಟ್ನಲ್ಲಿ ಇದ್ದಿದ್ದು 1,000 ರೂಪಾಯಿ. ಅದರಲ್ಲಿ 250 ರೂಪಾಯಿ ಡಿಡಕ್ಟ್ ಆಗಿತ್ತು. ಮೋಹಿತ್ಗೆ ಟೆನ್ಷನ್ ಆಗೋಕೆ ಶುರುವಾಗಿತ್ತು. ವಿಚಾರಿಸೋಕೆ ಅಂತ ಬ್ಯಾಂಕ್ಗೆ ಹೋದ್ರು. ಸರಾಸರಿ ಮಾಸಿಕ ಬ್ಯಾಲೆನ್ಸ್ ಅನ್ನ ಇಟ್ಕೊಳ್ಳೋದ್ರಿಂದ ಬ್ಯಾಂಕ್ ಚಾರ್ಜ್ ಹಾಕಿತ್ತು. ಖಾತೆ ತೆರೆದಾಗ ಇದರ ಬಗ್ಗೆ ನನಗೆ ಹೇಳಿರಲಿಲ್ಲ ಅಂತ ಮೋಹಿತ್ ಹೇಳ್ತಾರೆ. ಆದರೆ ನೀವು ಬ್ಯಾಂಕ್ ಖಾತೆ ತೆರೆಯುವಾಗ ಅದರ ಫಾರ್ಮ್ ಅನ್ನ ಸರಿಯಾಗಿ ಓದಿದ್ದೀರಾ ಅಂತ ಅವರ ಪಕ್ಕದಲ್ಲಿ ನಿಂತಿರುವ ವ್ಯಕ್ತಿ ಕೇಳಿದಾಗ ಮೋಹಿತ್ ಇಲ್ಲ ಅಂತ ಹೇಳ್ತಾರೆ. ಮೋಹಿತ್ರಂತೆ ಹಲವಾರು ಮಂದಿ ವಿವರಗಳನ್ನು ಭರ್ತಿ ಮಾಡಿ ಖಾತೆ ತೆರೆಯುವುದಕ್ಕೆ ಸಹಿ ಮಾಡ್ತಾರೆ. ಆದರೆ ಫಾರ್ಮ್ನಲ್ಲಿರುವ ನಿಯಮ ಮತ್ತು ಷರತ್ತುಗಳನ್ನು ಗಡಿಬಿಡಿಯಲ್ಲಿ ಓದಿಬಿಡ್ತಾರೆ. ಆದರೆ ಇದು ಖಂಡಿತ ತಪ್ಪು. ನೀವು ಖಾತೆ ತೆರೆಯುವಾಗ ಫಾರ್ಮ್ನಲ್ಲಿ ನಮೂದಿಸಿದ ನಿಯಮಗಳನ್ನು ನೀವು ಓದಬೇಕು. ಇವತ್ತು ನಾವು ಇಂತಹ ನಿಯಮ ಮತ್ತು ಷರತ್ತುಗಳ ಬಗ್ಗೆ ನಿಮ್ಗೆ ಹೇಳ್ತೀವಿ. ಬ್ಯಾಂಕ್ ಖಾತೆ ತೆರೆಯುವಾಗ ಅತ್ಯಂತ ಮಹತ್ವದ ಸಂಗತಿ ಅಂದರೆ ಸರಿಯಾದ ಬ್ಯಾಂಕ್ ಅನ್ನ ಆಯ್ಕೆ ಮಾಡಿಕೊಳ್ಳೋದು. ಗರಿಷ್ಠ ಬಡ್ಡಿ ಗಳಿಸೋದ್ರ ಜೊತೆಗೆ ನಿಮ್ಮ ಹಣವನ್ನು ನೀವು ಉಳಿತಾಯ ಮಾಡೋದು ನಿಮ್ಮ ಗುರಿಯಾಗಿರಬೇಕು. ಹೀಗಾಗಿ ಉತ್ತಮ ಬಡ್ಡಿ ದರಗಳನ್ನು ಕೊಡುವ ಬ್ಯಾಂಕ್ಗಳ ಮೇಲೆ ಒಂದು ಕಣ್ಣಿಡೋದು ಉತ್ತಮ ವಿಧಾನ. ದೊಡ್ಡ ಬ್ಯಾಂಕ್ಗಳಿಗೆ ಹೋಲಿಸಿದರೆ ಸಣ್ಣ ಬ್ಯಾಂಕ್ಗಳು ಉಳಿತಾಯ ಖಾತೆಗಳ ಮೇಲೆ ಹೆಚ್ಚಿನ ಬಡ್ಡಿ ದರವನ್ನು ಒದಗಿಸುತ್ತೆ. ಉದಾಹರಣೆಗೆ SBI ಸೇವಿಂಗ್ಸ್ ಅಕೌಂಟ್ 10 ಕೋಟಿ ರೂಪಾಯಿವರೆಗಿನ ಬ್ಯಾಲೆನ್ಸ್ ಮೇಲೆ 2.70% ವಾರ್ಷಿಕ ಬಡ್ಡಿಯನ್ನು ಒದಗಿಸುತ್ತೆ. ಇನ್ನೊಂದು ಕಡೆ 1 ಲಕ್ಷ ರೂಪಾಯಿವರೆಗಿನ ಡೆಪಾಸಿಟ್ಗಳಿಗೆ 4.25% ಮತ್ತು 1 ರಿಂದ 10 ಲಕ್ಷ ರೂಪಾಯಿವರೆಗೆ 5.50%, 10 ಲಕ್ಷದಿಂದ 25 ಲಕ್ಷ ರೂಪಾಯಿವರೆಗೆ 6%, 25 ಲಕ್ಷದಿಂದ 2 ಕೋಟಿ ರೂಪಾಯಿವರೆಗೆ 7.50% ಬಡ್ಡಿ ದರವನ್ನು RBL ಬ್ಯಾಂಕ್ ಒದಗಿಸುತ್ತೆ. ಇದೇ ರೀತಿ ಮುಖ್ಯ ಬ್ಯಾಂಕ್ಗಳು ಫಿಕ್ಸ್ಡ್ ಡೆಪಾಸಿಟ್ಗಳ ಮೇಲೆ 7% ಬಡ್ಡಿ ದರವನ್ನು ಒದಗಿಸುತ್ತೆ. ಕೆಲವು ಸೇವಿಂಗ್ಸ್ ಅಕೌಂಟ್ಗಳಿಗೆ ಬ್ಯಾಲೆನ್ಸ್ ಮೇಂಟೈನ್ ಮಾಡುವ ಅಗತ್ಯ ಇರುವುದಿಲ್ಲ. ಇದನ್ನು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಕರೆಯಲಾಗುತ್ತೆ. ಹಲವು ಸೇವಿಂಗ್ಸ್ ಅಕೌಂಟ್ಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಇಟ್ಕೊಳ್ಳುವ ಅಗತ್ಯ ಇರುತ್ತೆ. ಇದನ್ನು ಆವರೇಜ್ ಮಂತ್ಲಿ ಬ್ಯಾಲೆನ್ಸ್ ಅಥವಾ ಕ್ವಾರ್ಟರ್ಲಿ ಮಂತ್ಲಿ ಬ್ಯಾಲೆನ್ಸ್ ಅಂತ ಕರೆಯಲಾಗುತ್ತೆ. ಇದನ್ನ ಖಾತೆ ತೆರೆಯುವ ನಮೂನೆಯಲ್ಲಿರುವ ನಿಯಮ ಮತ್ತು ಷರತ್ತುಗಳ ವಿಭಾಗದಲ್ಲಿ ನಮೂದಿಸಲಾಗಿರುತ್ತೆ. ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಅನ್ನ ನೀವು ಇಟ್ಕೊಳ್ಳದಿದ್ರೆ ಮೋಹಿತ್ಗೆ ಆದ ಹಾಗೆಯೇ ನಿಮಗೂ ಬ್ಯಾಂಕ್ ದಂಡ ವಿಧಿಸುತ್ತೆ. ಕನಿಷ್ಠ ಬ್ಯಾಲೆನ್ಸ್ ಅನ್ನ ಇಟ್ಕೊಳ್ಳದಿದ್ರೆ ಅದಕ್ಕೆ ವಿಧಿಸುವ ಶುಲ್ಕವನ್ನ ಹೊರತುಪಡಿಸಿ ಇತರ ಶುಲ್ಕಗಳನ್ನು ಬ್ಯಾಂಕ್ಗಳು ವಿಧಿಸುತ್ತೆ. ಓವರ್ ಡ್ರಾಫ್ಟ್ ಫೀ, ATM ಫೀ, ಮೆಸೇಜ್ ಅಲರ್ಟ್ ಫೀ, ನಕಲಿ ಪಾಸ್ಬುಕ್ ಚಾರ್ಜ್, ಚೆಕ್ ಬುಕ್ ವಿತರಿಸುವ ಶುಲ್ಕಗಳು, ಸಾಲ ಪಾವತಿಯಲ್ಲಿ ಡಿಫಾಲ್ಟ್ ಫೀ ಮತ್ತು ಚೆಕ್ ಬೌನ್ಸ್ ಆಗಿದ್ದಕ್ಕೆ ಶುಲ್ಕವನ್ನು ವಿಧಿಸಲಾಗುತ್ತೆ. ಘೋಷಣೆಗೆ ಸಹಿ ಮಾಡುವ ಮೂಲಕ ಬ್ಯಾಂಕ್ ಖಾತೆ ನಮೂನೆಗೆ ಭರ್ತಿ ಮಾಡುವಾಗ ಈ ಎಲ್ಲ ಶುಲ್ಕಗಳನ್ನು ಬ್ಯಾಂಕ್ ಸಂಗ್ರಹ ಮಾಡುವುದಕ್ಕೆ ನಿಮ್ಮಿಂದ ಅನುಮತಿ ಪಡೆಯುತ್ತೆ. ಬ್ಯಾಂಕ್ ಖಾತೆ ತೆರೆಯುವಾಗ ನಾಮಿನಿ ನಮೂದಿಸುವಂತೆ ನಿಮ್ಮ ಬಳಿ ಕೇಳಲಾಗುತ್ತೆ. ಇದನ್ನು ಹಲವರು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ನಾಮಿನಿ ಮಾಡುವಾಗ ಒಬ್ಬ ವ್ಯಕ್ತಿಯ ಹೆಸರನ್ನ ಖಾತೆದಾರರು ಸೂಚಿಸ್ತಾರೆ. ಖಾತೆದಾರರು ಸಾವನ್ನಪ್ಪಿದಾಗ ಇವರಿಗೆ ಆ ಖಾತೆಯಲ್ಲಿರುವ ಹಣ ಸೇರುತ್ತೆ. ನಾಮಿನಿ ಇಲ್ದಿದ್ರೆ ಫಂಡ್ಗಳನ್ನು ಕ್ಲೇಮ್ ಮಾಡುವಾಗ ತುಂಬ ಸಂಕೀರ್ಣ ಪ್ರಕ್ರಿಯೆಯನ್ನು ಅನುಸರಿಸಬೇಕಾಗುತ್ತೆ. ಖಾತೆ ತೆರೆಯುವಾಗ ಮೊದಲ ಬಾರಿಗೆ ನಾಮಿನಿ ಹೆಸರನ್ನ ಸೇರಿಸೋದಕ್ಕೆ ಯಾವುದೇ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ. ನಂತರ ನೀವು ನಾಮಿನೇಷನ್ ವಿವರಗಳನ್ನು ಬದಲಿಸಿದ್ರೆ ಆಗ ಬ್ಯಾಂಕ್ ಶುಲ್ಕ ವಿಧಿಸಬಹುದು. ಬ್ಯಾಂಕ್ ಖಾತೆ ತೆರೆಯುವಾಗ ಹೆಚ್ಚುವರಿ ನಮೂನೆಗಳನ್ನು ನೀವು ಭರ್ತಿ ಮಾಡಬೇಕು. ಫಾರಿನ್ ಅಕೌಂಟ್ಸ್ ಟ್ಯಾಕ್ಸ್ ಕಾಂಪ್ಲೈನ್ಸ್ ಆಕ್ಟ್, ಕಾಮನ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಮತ್ತು ಸೆಂಟ್ರಲ್ KYC ಡಿಕ್ಲರೇಷನ್ಗಳನ್ನು ಭರ್ತಿ ಮಾಡಬೇಕಾಗುತ್ತೆ. ಈ ನಮೂನೆಗಳನ್ನು ಭರ್ತಿ ಮಾಡಿದರೆ ಸರ್ಕಾರಿ ಏಜೆನ್ಸಿಗಳ ಜೊತೆಗೆ ನಿಮ್ಮ ಖಾಸಗಿ ತೆರಿಗೆ ಸಂಬಂಧಿತ ಮತ್ತು ಹಣಕಾಸು ಮಾಹಿತಿಯನ್ನು ಹಂಚಿಕೊಳ್ಳಲು ಬ್ಯಾಂಕ್ಗೆ ಅಧಿಕಾರ ನೀಡಿದಂತೆ. ಅಂದರೆ ಬೇಕಾದಾಗ ಸರ್ಕಾರಿ ಏಜೆನ್ಸಿಗಳು ನಿಮ್ಮ ಖಾಸಗಿ ಮಾಹಿತಿಗಳನ್ನು ಬ್ಯಾಂಕ್ನಿಂದ ಪಡೆದುಕೊಳ್ಳಬಹುದು. ಮೋಹಿತ್ ಮಾಡಿದ ಹಾಗೆಯೇ ಬ್ಯಾಂಕ್ ಖಾತೆಯನ್ನು ತೆರೆಯುವಾಗ ಈ ವಿವರಗಳ ಮೇಲೆ ಹೆಚ್ಚಿನ ಜನರು ಗಮನ ಹರಿಸೋದಿಲ್ಲ. ನೀವು ಖಾತೆ ತೆರೆಯುವ ನಮೂನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಇದರಲ್ಲಿ ಬ್ಯಾಂಕ್ ವಿಧಿಸುವ ಸೇವೆ ಮತ್ತು ಶುಲ್ಕಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಅಲ್ಲದೆ ವಿವಿಧ ಶುಲ್ಕಗಳು, ದಂಡಗಳು ಮತ್ತು ಕಾಗದ ಪತ್ರದ ಬಗ್ಗೆ ಮಾಹಿತಿಯನ್ನು ಪಡೆಯಲು ಬ್ಯಾಂಕ್ನ ವೆಬ್ಸೈಟ್ಗಳಿಗೆ ಭೇಟಿ ನೀಡಬಹುದು. ಬ್ಯಾಂಕ್ ಡೆಪಾಸಿಟ್ಗಳ ಮೇಲೆ ವಿಮೆ ಕವರೇಜ್ ಕೂಡ ಸಿಗುತ್ತೆ. ನೀವು ಇಟ್ಟ ಡೆಪಾಸಿಟ್ 5 ಲಕ್ಷ ರೂಪಾಯಿವರೆಗೆ ಇದ್ದರೆ ಬ್ಯಾಂಕ್ ಹಣಕಾಸಿನ ಸಮಸ್ಯೆ ಎದುರಿಸಿದರೆ ಆಗ ನಿಮ್ಮ ಡೆಪಾಸಿಟ್ ಸುರಕ್ಷಿತವಾಗಿರುತ್ತೆ.